ಯಾಕ ನೀನಂದ್ರ ನಾವ್ ಯಾಕೆ ಪಡಿಸ್ಬೇಕು? ನಾವು ಮುರುಗಡೆ ಮಾಡ್ಕೊಳ್ಳಲ್ಲ ಬಿಡು. ನಾವು ಕೋಟಿಗೆ ಹೋಗರು. ಯಾಕಂದ್ರ ನಾವು ನಮ್ಮ ಹುಡುಗಿಗೆ ಬೇರೆ ಮದುವೆ ಮಾಡ್ಬೇಕಲ್ಲ. ಮತ್ತೆ ನಾಳೆ ಏನನ್ನ ಆಕಿ ಗಂಡ ಬಂದ್ರ ಅದಕ್ಕೆ ಅದೆಲ್ಲ ಆಗಂಗಿಲ್ಲ. ಹ್ಞೂ ನಮ್ಮ ಗೌರಿ ಕರೆಕ್ಟಾಗಿ ನೋಡ್ರಿ. ಹೌದು ಅಲ್ಲ, ನೀವು ಆಸ್ತಿ ಕೊಡ್ಬೇಕಾಗತ್ತಂತೇಳಿ ಹೆಂಗ ಮುರುಗಡೆ ಮಾಡಿಸ್ಕೊಂಡ್ರಿ, ಆದ್ರೆ ನಾವು ಯಾಕೆ ಮಾಡಿಸ್ಬೇಕು? ನಾವು ಡಿವೋರ್ಸ್ ಆಗತ್ತಾನ ನಮ್ಮ ಮಗಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಂಗಿಲ್ಲ. ಹೆಂಗಂದ್ರೆ ಡಿವೋರ್ಸ್ ಕೊಡಿಸ್ಬಿಡ್ರಿ, ಹಂಗಾರ ಬಗೆಹರಿಸ್ಬಿಡೋಣ ಇದನ್ನು. ಇವತ್ತಾಗಲ್ಲ ಇದೇನ ಯವ, ನಾನು ಹೆಂಗನ ಮಾಡಿ ತವ್ರ ಮನೆಗೆ ಓಡಿಸಿ ನನ್ನ ಮಗ ಇನ್ನೊಂದು ಕನ್ಯೆ ಥರನಂದ್ರೆ ಇವ್ರೇನೇನೋ ಹೇಳಕತ್ತಾರಲ್ಲ. ಇದೇನೋ ಡಬರಸ್ಸು ಏನೋ ಕೊಡ್ಬೇಕು ಆಸ್ತಿ ಅಂತಾರ. ಯಾಕೆ ಬೇಕಾಗೈತಿ? ಎಲ್ಲ ಇರೋದ ನಮ್ದಿನ ಹಂಗೆ ಅಡ್ಡವಾಗೈತಾನೆ. ಈಗೀಗ ಅರ್ಧ ಕೊಟ್ಟು ನಾವಲ್ಲಿಗೆ ಹೋಗೋಣ? ಅಯ್ಯ ಅತ್ತರ, ನೀವೇ ಬಂದ್ರಿ ಅತ್ತರ? ಯಾವಾಗ ಬಂದ್ರಿ? ಆರಾಮದಿರಿ? ಅಲ್ಲ ಹಿಂಗ್ಯಾಕೆ ನಿಂತೀರಿ? ಕುತ್ಕೋಬೇಕ್ರಿ. ನೀವು ಆರಾಮದಿರಿ? ಹ್ಞೂನಪ್ಪ ಆರಾಮದೀವಿ. ಇನ್ನು ಇದ್ದಾಗ ಈಗ ಬಂದೆ ನೋಡು. ಅಯ್ಯೋ ರಮೇಶ, ಯಪ್ಪ ನೋಡಯಪ್ಪ ನಿಮ್ಮ ಅತ್ತಿ ಊರ ಮಂದಿನ ಕರ್ಕೊಂಬಂದಾಳ ಜಗಳ ಮಾಡಕ್ಕೆ. ನನಗೆ ಕೂಡ ಬಾಯಿಗೆ ಬಂದಂಗೆ ಬೇಕತ್ತಾರೆ ಯಪ್ಪ ರಮೇಶ. ಯವ್ವ ಕಮಲಕ್ಕ, ಹೌದೋಗಿಕ್ಕಿನ ಇಂಥವ್ರು ಸೀರಿಯಲ್ಗೆ ಹೋಗ್ಬೇಕು ನೋಡ ಕಮಲಕ್ಕ. ಅಲ್ಲಿ ನೋಡ ಕಮಲಕ್ಕ ಧಾರಾವಾಹಿದಾಗೂ ಮಾಡಲ್ಲ ಇಷ್ಟು ನಾಟಕ. ಮಗ ಬಂದ ತಕ್ಷಣ ಏನು ನಾಟಕ ಏನ್ತಾನ. ಅದಕ್ಕಲ್ಲಿ ಗೌರಿ ಅಷ್ಟು ಇದು ಮಾಡ್ತಿರೋದು ನಮ್ಮ ಮಂಜಕ್ಕ. ಏನು ನಾಟಕ ಆಡ್ತಾ ಹೊಡಿಲ್ಲೇ ಇವ ಯಾಕೆ ಕಳಕತ್ತಿ? ಯಾರು ಜಗಳ ಮಾಡಿದ್ರು ನಿನ್ ಕೂಡ? ಏನಾಯ್ತು? ನೋಡಯಪ್ಪ, ಜಗಳ ಮಾಡಿದ್ರ ಬಾಯಿ ಬಂದಾಗ ಮಾತಾಡಿದ್ರ ಅದಕ್ಕೆ ನಿಮ್ಗೆ ಅಷ್ಟು ಇತ್ತಂದ್ರೆ ನಿಮ್ಮ ಮಗನ ಕರ್ಕೊಂಡು ಹೋಗ್ಬಿಡ್ರಿ ಅಂತೀಯಲ್ಲ, ಹಂಗೆ ಸಿಟ್ನಾಗ ಅನ್ನಪ್ಪ. ಅಷ್ಟಕ್ಕೆ ಡಿವೋರ್ಸ್ ಕೊಡಿಸ್ತೀವಿ, ಅರ್ಧ ಆಸ್ತಿ ಕೊಡಬೇಕು, ಹಂಗೆ ಹಿಂಗೆ ಅಂತ ಮಾತಾಡಕತ್ತಾರ ನೋಡಪ್ಪ. ಏನು ಹೇಳಕತ್ತಾರ ಕೀರ್ತನ? ರೀ ಏನಿಲ್ರಿ, ಅತ್ಯಾರ ಫಸ್ಟ್ ಅಂದಿದ್ದು ಡಿವೋರ್ಸ್ ಕೊಡ್ರಿ, ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ, ನನ್ನ ಮಗ ಇನ್ನೊಂದು ಮದುವೆ ಮಾಡ್ತೀನಿ ಅಂತಂದು. ಅದಕ್ಕೆ ಗೌರಿ ಚಿಕ್ಕಮ್ಮರು ಡಿವೋರ್ಸ್ ಕೊಟ್ರೆ ಅರ್ಧ ಆಸ್ತಿ ಕೊಡ್ಬೇಕು ನೋಡಂತಂದ್ರೆ ಅದಕ್ಕೆ ಅನ್ನಕತ್ತಾರ. ಬಾಯ್ ಗಂಡು ಬಂದ ತಕ್ಷಣ ಹೆಂಗೆ ಚುಸ್ತಾಳೆ ನೋಡು. ಇವ ಯಾಕೆ ಹಿಂಗಾಡಕತ್ತಿ? ಅಲ್ಲ, ಮನೆಗೆ ಮಂದಿ ಬಂದಾರ, ಬೀಗರು ಬಂದಾರ, ಒಂದು ಸ್ವಲ್ಪನ ಚಂದಾಗಿ ಮಾತಾಡೋದು ಗೊತ್ತಿಲ್ಲ ನಿನಗೆ? ಇವಾಗ ನೋಡಿದ್ರು ಜಗಳ. ಹೌದು ನೋಡು, ಡಿವೋರ್ಸ್ ಏನಾನ ಕೊಟ್ರೆ ಆಕಿಗೆ ಅರ್ಧ ಆಸ್ತಿ ಕೊಡ್ಬೇಕು. ಕೊಡ್ತೇನಂಗಂದ್ರೆ ಅದು ಅರ್ಧ ಆಸ್ತಿ ಅಲ್ಲ, ನೀನು ಅಷ್ಟು ಆಸ್ತಿ ಬರ್ಕೊಡ್ತಂದ್ರು ನಾನು ಕೀರ್ತನಾಗ ಡಿವೋರ್ಸ್ ಕೊಡಲ್ಲ. ಅಲ್ಲೇವಾ, ನೀನ ಇಷ್ಟಪಟ್ಟು ಮದುವೆ ಮಾಡಿ ಕರ್ಕೊಂಬಂದಿರೋ ಸಸಿ ಆಕಿಗೆ ಇವಾಗ ನೀನು ಹಿಂಗೆ ಮಾಡಕತ್ತೆ ಅಲ್ಲ. ಏನಾಯ್ತು? ಮಕ್ಕಳಾಗಿಲ್ಲ ಅಂದ್ರೆ ಏನು ಮದುವೆಗೆ 2 ವರ್ಷ ಆತು, ಏನು 10 ವರ್ಷ ಆತನ? ಯಾಕೆ ಹಂಗೆ ಮಾಡ್ತಿ? ನನಗೆ ಮಕ್ಕಳಿಗಿಂತ ಆಕಿನೇ ಮುಖ್ಯ. ನೀನು ಹಿಂಗೆಲ್ಲ ಜಗಳ ಮಾಡೋದು ಇದು ಮಾಡೋದು ಮಾಡಬೇಡ ನೋಡ್ಯವ, ಹೇಳಕತ್ತೀನಿ. ಹೂನಪ್ಪ, ಪುಚ್ಚು ಬರ್ತಾವಲ್ಲ, ಹೆಂಡತಿ ಬಂದ ಹೆಂಡ್ತಿನ ಬೇಕಿವಾಗ ಏನಾರ ಮಾಡಿಕರಿ. ಬೇಸರ ಮಾಡ್ಕೊಬೇಡ್ರಿ ಅತ್ತರ, ನೀವು ಅಷ್ಟ ಏನು ಅನ್ಕೋಕೆ ಹೋಗ್ಬಿಡ್ರಿ. ನಮ್ಮ ಹೊಸಪ್ಪ ಹಂಗ ಬರ್ರಿ ಕುತ್ಕೊಬಿಡ್ರಿ. ಕೀರ್ತನ ಹೋಗು, ಚಾ ಮಾಡ್ಕೊಂಬೋಗು, ಒತ್ತಾಗೈತಿ ಉಣಕ್ಕೆ ಕೊಟ್ಬಿಡ್ತೇನೆ ನೋಡಿಲ್ಲ ಅಂದ್ರೆ. ಏನು ಬೇಡಪ್ಪ, ಚಾ ಒಂದು ಮಾಡಿಕೊಡು, ಕುಡ್ದೋತೀವಿ. ಒತ್ತಾಗುತ್ತೆ ಮತ್ತೆ ಹೋಗಕ್ಕೆ. ನಮ್ಮೂರಿಗೆ ಬಸ್ ಬೇರೆ ಇಲ್ಲಲ್ಲಪ್ಪ. ಆದರೂ ಖುಷಿ ಆಯ್ತಪ್ಪ ನೀನು ಮಾತಾಡಿದ್ದು ನೋಡಿ. ಗಂಡನ ಮನೆಗೆ ಯಾರು ಸಪೋರ್ಟ್ ಇರುತ್ತಾ ಇಲ್ಲ ಗೊತ್ತಿಲ್ಲ, ಆದ್ರೆ ಗಂಡನ ಬೆಂಬಲ ಇತ್ತಂದ್ರೆ ಬೇರೆ ಏನು ಬೇಡ ನೋಡಿ ಹೆಣ್ಮಗಳಿಗೆ. ಖುಷಿ ಆಯ್ತಪ್ಪ, ಖುಷಿ ಆಯ್ತು. ಮಂಜಕ್ಕ ಇನ್ನೂ ಬೇಸರ ಮಾಡ್ಕೊಬೇಡ ನೀನು. ಅಯ್ಯ ಬಂಗಾರ ಅಂತ ಅದನ್ನು ಇನ್ಯಾಕೆ ಬೇಸರ ಮಾಡ್ಕೊಂತಿ? ಆತು, ಮಗಳನ್ನ ಚಂದಾಗ ನೋಡ್ಕೊಂತಾನೆ ಅತ್ತಿ ಅಲ್ಲ. ಇಲ್ಲ ಅದೇನು ಆಗುತ್ತಾ ಆಗಲಿ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಎಲ್ಲಿ ತಾನೆ ಹಿಂಗೆ ಮಾಡ್ತಾಳೆ? ಒಂದು ಮಗು ಆಗತ್ತಾನ ಅಷ್ಟೇ ಅಲ್ಲ, ಕೂಸು ಹುಟ್ಟಿತಂದ್ರೆ ತಾನ ಸುಮ್ಮನಿರ್ತಾಳೆ. ಹೌದ್ರಿ ಆ ಥರ ನೀವು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಅವ್ವ ಸ್ವಲ್ಪ ಹಂಗೆ ಏನು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆ ಥರ. ನಿಮ್ಮ ಮಗಳನ್ನ ನಾನು ಚಂದ ನೋಡ್ಕೊಂತೀನಿ, ಯಾರು ಏನಂದ್ರೂ ನಾನು ಬಿಟ್ಕೊಡಲ್ಲ. ನೀವೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಕೀರ್ತನ ಕುಂದ್ರಿಸಿ ಚಾಗಿ ಮಾಡಿಕೊಡು, ಉಂಡ ಹೋಗ್ಬಿಡ್ರಿ. ಮತ್ತೆ ಒತ್ತಾಗೈತೆ ಆಗಲ್ಲೇ. ನಾನು ಒಳಗೋಗಿ ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಇವ ನಿನ್ನ ಗಂಡಿನ ಮಾತು ಕೇಳಿ ನನಗೆ ಸಮಾಧಾನ ಆಯ್ತು ನೋಡಿ ಈಗ. ಹ್ಞೂ ಅವರು ಚಲೋನ ಅದಾರ, ಅವ್ರೇನು ಹಂಗೆ ಮಾಡಂಗಿಲ್ಲ. ಇನ್ನು ಅವ್ರವಾಗ ಬೈತಿರ್ತಾರೆ. ಮಾವರಾದ್ರೂ ಅಷ್ಟವ, ಮಾವರನ್ನು ಚಲೋರು ಅದಾರ. ನಮ್ಮ ಅತ್ತೆ ಅಂದ ಹಿಂಗೆ ಆಡೋದಾಟ. ಆಕಿನೂ ಬೇಸಿದ್ಲು. ಊರಾಗ ಮಂದಿ ಇನ್ನೂ ಮಕ್ಕಳಾಗಿಲ್ಲ ಅನ್ನೋದಕ್ಕೆ ಅವ್ರ ಸಂಬಂಧಿಕರು ಬಂದು ಚುಚ್ಚಿ ಮಾತಾಡೋದಕ್ಕೆ ಹಿಂಗೆ ಆಡಕತ್ತಾಳ ಅಷ್ಟ.
ಏನು ಮಾಡೋದು ಹೇಳು, ನನಗೆ ನನ್ನ ಗಂಡನ ಸಪೋರ್ಟ್ ಐತವ, ಅದಕ್ಕೆ ನನಗೇನು ಧೈರ್ಯ ನೋಡಿ ಇಲ್ಲಿರಕ್ಕೆ. ಇನ್ನೇನು ಆತಲ್ಲ ಮತ್ತು ಗಂಡ ಚಂದ ಇದ್ರೆ ಸಾಕು, ಬೇರೆಯವ್ರದ್ದು ಎದಕ್ಕೆ ಬೇಕಾಗೈತಿ. ಆತಾಗ ಬರ್ರಿ ಬಡ ಬಡ ಸ್ವಲ್ಪ ಏನೇನು ಮಾಡಿಬಿಡವ, ತಿಂದು ಹೋಗ್ಬಿಡಮ್ರಿ, ಗೊತ್ತಾಗುತ್ತಾ? ಆಯ್ತು ಚಿಕ್ಕಮ್ಮರ ಕುಂದ್ರಿ ನೀವು, ನಾನು ಬಡ ಬಡ ಏನೇನು ನಾಷ್ಟಕ್ಕೆ ಮಾಡ್ತೀನಿ, ತಿಂದು ಹೋಗಂತ್ರಿ. ಬ್ಯಾಡ ಬಿಡ, ಚಹಾ ಮಾಡಿಬಿಡು ಸಾಕು. ಅಯ್ಯ ಅದೇಂಗೆ ಆಗುತ್ತಾ ದೊಡ್ಡಮ್ಮ, ಅಲ್ಲಿಂದ ಇಲ್ಲಿಗೆ ಬಂದಿರಿ, ಚಹಾ ಮೇಲೆ ಕಳ್ಸದ ಕೂತ್ಕೊಳ್ಳಿ.